Morning students, myself Mahalakshmi, Assistant Professor in Commerce, GFGC Madhugiri. Today let us discuss about the concept of identification of the entrepreneurial competencies. Here what are all the entrepreneurial competencies which can be identified by each and every individual or an entrepreneur. The first competence is initiative. See, this should be the inner urge of an individual to do or initiate something. ಅದು ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಅಷ್ಟೇ. ಒಬ್ಬ ಎಂಟರ್ಪ್ರಿನಿಯರ್ಗೆ ಹೇಗಿರಬೇಕು ಅಂತಂದರೆ, he should have the inner urge of an individual to initiate to do something, and the well began is half done. It is the entrepreneur who takes the first move towards setting up an enterprise. Most of the innovators accelerate the urge to do something in a different way. The entrepreneur basically an innovator, one who carries out new combination and initiate and accelerate the process of economic development. ನೋಡಿ, ಇನಿಷಿಯೇಟಿವ್ ಪ್ರತಿಯೊಬ್ಬ ಎಂಟರ್ಪ್ರಿನರಲ್ಲಿ ಇರಬೇಕಾಗುತ್ತೆ. ಈ ಶುಡ್ ಹ್ಯಾವ್ ಇನ್ನರ್ ಅರ್ಜ್. ಅವ್ನು ಇನ್ನರ್ ಅರ್ಜಿಂದನೇ ಅವ್ನು ಸ್ಟಾರ್ಟಪ್ ಮಾಡ್ಕೋಬೇಕೇ ಹೊರತಾಗಿ ಇಟ್ ಶುಡ್ ನಾಟ್ ಬಿ ಬೈ ದ ಫೋರ್ಸ್ ಆಫ್ ಸಮ್ ಅದರ್ ಪೀಪಲ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲುಕಿಂಗ್ ಫಾರ್ ಆಪರ್ಚುನಿಟೀಸ್. ಎಸ್, entrepreneur is always on the lookout or searching for the opportunities, and he should be ready to exploit the ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಎಂಟರ್ಪ್ರೈಸ್. ನೋಡಿ, ಯಾವತ್ತೂ ಅವನು ಹೊಸದ್ರ ಕಡೆನೇ ಅವನು ಗಮನ ವಹಿಸ್ತಾನೆ ಇರಬೇಕಾಗತ್ತೆ. ಮತ್ತು ಹಿ ಶುಡ್ ಸರ್ಚ್ ಫಾರ್ ದ ಆಪರ್ಚುನಿಟೀಸ್ ಆ್ಯಂಡ್ ಹಿ ಶುಡ್ ಐಡೆಂಟಿಫೈ ಆಲ್ವೇಸ್ the opportunities, the new opportunities in his business towards the basic interest of an enterprise. And next one is persistence. Entrepreneur is never disheartened by failures. He follows try and try again for overcoming the obstacles that come in the way of achieving goals. ನೋಡಿ, ಒಬ್ಬ ಎಂಟರ್ಪ್ರಿನಿಯರು he should always have persistence, patience ಅವನಿಗೆ ಬೇಕು. ಯಾಕೆಂದರೆ he should follow the try again principle for overcoming the obstacle. ಅವನು ನೋಡಿ, ಓವರ್ಕಮ್ ದ ಅಬ್ಸ್ಟ್ಯಾಕಲ್ಸ್, ಅವನ ಗೋಲ್ನ ರೀಚ್ ಮಾಡಬೇಕು ಅನ್ಸಿದ್ರೆ ಟ್ರೈ ಅಗೇನ್ ಅಂತ ಹೇಳ್ತೀವಲ್ಲ, ಅದೇ ಥರ ಅವನು ಫಾಲೋ ಮಾಡಿಕೊಂಡು ಹೋಗ್ತಾನೆ ಇರಬೇಕಾಗುತ್ತೆ. ಅವನು ಯಾವತ್ತೂ ಒಬ್ಬ ಎಂಟರ್ಪ್ರಿನಿಯರ್ ಅನ್ನೋ ಅಂತನೋ ಒಂದು ಪೇಷನ್ಸಿಂದಾನೇ ಅವನು ಬಿಸ್ನೆಸ್ನ ಮ್ಯಾನೇಜ್ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತು ಇನ್ಫಾರ್ಮೇಷನ್ ಸೀಕರ್. ಎಸ್, ಪ್ರತಿಯೊಬ್ಬ ಎಂಟರ್ಪ್ರಿನಿಯರು he should seek the information which will make benefit for the enterprise. He should always keep his eyes and ears open. ನೋಡಿ, ಅವನ ಐಸ್ ಆ್ಯಂಡ್ ಇಯರ್ಸ್ ಓಪನ್ ಯಾವತ್ತೂ ಇರಬೇಕು. ಯಾಕೆ ಅಂತಂದರೆ, ಹೊಸ ವಿಷಯನ ನೋಡೋದ್ರ ಜೊತೆಲಿ ಹೊಸದನ್ನು ಅವನಿಗೆ ಅವಶ್ಯಕತೆ ಇರೋವಂಥದ್ದನ್ನು ಕೇಳಿಸ್ಕೊಳ್ಳೋ ಮಟ್ಟಿಗೆ ಅವನಿರಬೇಕಾಗಿರುತ್ತೆ. ಆ್ಯಂಡ್ ಈಸ್ ರಿಸೆಪ್ಟಿವ್ ಟು ನ್ಯೂ ಐಡಿಯಾಸ್ ವಿಚ್ ಕ್ಯಾನ್ ಹೆಲ್ಪ್ ಇನ್ ರಿಯಲೈಸಿಂಗ್ ದ ಗೋಲ್ಸ್. ಹಿ ಮಸ್ಟ್ ಬಿ ರೆಡಿ ಟು ಕನ್ಸಲ್ಟ್ ಎಕ್ಸ್ಪರ್ಟ್ಸ್ ಫಾರ್ ಗೆಟಿಂಗ್ ದ. ನೋಡಿ, ಅವನು ಯಾವತ್ತೂ ಹೊಸ ವಿಷಯ ಕೇಳಿಸ್ಕೊಳ್ಳೋದು, ಹೊಸ ವಸ್ತುಗಳನ್ನ, ಹೊಸ ಸಿಚುವೇಶನ್ಸ್ನ ನೋಡೋವಂಥದ್ದು. ಮತ್ತು ಕೆಲವರು ಯಾರಾದರೂ ನಾಲೆಡ್ಜಬಲ್ ಪೀಪಲ್ ಇದ್ದಾರೆ ಅಥವಾ ಒಂದು ಎಕ್ಸ್ಪರ್ಟ್ ಅಡ್ವೈಸ್ನೂ ತೊಗೊಳ್ಳೋದಕ್ಕೂ ಯಾವುದೇ ಕಾರಣಕ್ಕೂ ಅವನು ಹಿಂಜರಿಬಾರ್ದು. ಆ್ಯಂಡ್ ನೆಕ್ಸ್ಟ್, ಕನ್ಸರ್ನ್ ಫಾರ್ ಹೈ ಕ್ವಾಲಿಟಿ. ಅ ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ ಡು ನಾಟ್ ಬಿಲೀವ್ ಇನ್ ಮಾಡರೇಟ್ ಆ್ಯಂಡ್ ಆವ್ರೇಜ್ ಪರ್ಫಾರ್ಮೆನ್ಸ್. ನೋಡಿ, ಅವನು ಯಾವತ್ತೂ ಅಷ್ಟೇ ಒಬ್ಬ ಸಕ್ಸಸ್ಫುಲ್ ಅಂತಂದರೆ ಒಂದು ಆವ್ರೇಜ್ ಪರ್ಫಾರ್ಮೆನ್ಸ್ ಮೇಲೆ ಯಾವತ್ತೂ ಅವನು ನಂಬಿಕೆನೇ ಇಟ್ಕೊಳ್ಳೋದಿಲ್ಲ. ಅವನೇನು ಟೋಟಲಿ ಹಿ ವಾಂಟ್ ಟು ಬ್ರಿಂಗ್ ಹಿಸ್ ಬಿಸ್ನೆಸ್ ಇನ್ ಎ ಸಕ್ಸಸ್ಫುಲ್ ಮ್ಯಾನರ್. ದೇ ಸೆಟ್ ಹೈ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಫಾರ್ ದೆಮ್ಸೆಲ್ಫ್ ಆ್ಯಂಡ್ ಪುಟ್ ದೆಮ್ ಇನ್ ದೇರ್ ಬೆಸ್ಟ್ ಫಾರ್ ಅಚೀವಿಂಗ್ ದೇರ್ ಸ್ಟ್ಯಾಂಡರ್ಡ್. ದೇ ಬಿಲೀವ್ ಇನ್ ಎಕ್ಸಲೆನ್ಸ್ ವಿಚ್ ಈಸ್ ರಿಫ್ಲೆಕ್ಟೆಡ್ ಇನ್ ಎವ್ರಿಥಿಂಗ್. ನೋಡಿ, ಅವ್ರು ಯಾವತ್ತೂ ಅಷ್ಟೇ ಎಕ್ಸಲೆನ್ಸ್ ಕಡೆನೇ ಗಮನ ವಹಿಸ್ತಾ ಹೋಗ್ತಾರೆ. ಆವಾಗ ಎಕ್ಸಲೆನ್ಸ್ ಕಡೆ ಗಮನ ವಹಿಸಿದಾಗ ಅಟ್ಲೀಸ್ಟ್ ದೇರ್ ಇಸ್ ಅ ಪಾಸಿಬಿಲಿಟಿ ಫಾರ್ ಅಚೀವಿಂಗ್ ದ ಸ್ಟ್ಯಾಂಡರ್ಡ್ಸ್, ಅಚೀವಿಂಗ್ ದ ಆಬ್ಜೆಕ್ಟಿವ್, ಆ್ಯಂಡ್ ವಿಚ್ ವಿಲ್ ರಿಫ್ಲೆಕ್ಟೆಡ್ ಇನ್ ಎವ್ರಿಥಿಂಗ್ ವಾಟ್ ದೇ ಡೂ. ಆ್ಯಂಡ್ ನೆಕ್ಸ್ಟ್, ಕಮಿಟ್ಮೆಂಟ್. Every entrepreneur, maybe that too particularly top performance, are prepared to
make all sacrifices for honoring the commitments they have made. Whatever they commit, they take it as a moral binding for honoring their commitment irrespective of the cost involved. They have, whoever be a top performers, they will sacrifice for honoring the commitment which they had been made, and whatever they commit, they take it as a moral binding for honoring their commitment irrespective of the cost involved. And next, concern for efficiency. Yes, top performance will always keen to devise new methods which are aimed at promoting efficiency. ನೋಡಿ ಪ್ರತಿಯೊಬ್ಬರು ಅಷ್ಟೇ ಯಾವಾಗಲೂ ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ಸು ದೇ ವಿಲ್ ಡಿವೈಸ್ ದ ನ್ಯೂ ಮೆಥಡ್ಸ್ at aiming or at promoting the efficiency. They are keen to evolve and try new methods. ನೋಡಿ ಅವ್ರು ಯಾವತ್ತು eagerly they are having eagerly willingness to evolve and try the new methods which are making working easier and simple and economical. And the next one is systematic planning. ಇಲ್ಲಿ ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ ಅಂತಂದರೆ ಫಾರ್ ಎವರಿ ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ ವಿಚ್ ಎವಾಲ್ವ್ ಅ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ ಕೀಪಿಂಗ್ ಇನ್ ಮೈಂಡ್ ದ ಗೋಲ್ಸ್ ಟು ಬಿ ರಿಯಲೈಸ್ಡ್. ದೇ ಬಿಲೀವ್ಸ್ ಇನ್ ಡೆವಲಪಿಂಗ್ ರಿಲೆವೆಂಟ್ ಆ್ಯಂಡ್ ರಿಯಲಿಸ್ಟಿಕ್ ಪ್ಲಾನ್ which ensure proper execution of the same and which pursuit of achieving or attaining the goals of an enterprise. See, every successful entrepreneurs will evolve future course of action. ನೋಡಿ ಅವ್ರು ಏನು ಮಾಡ್ತಾರೆ, will evolve, will plan, will have they will prepare or they will plan their day in advance itself, keeping in mind the goal that is to be realized, the goal that is to be achieved by the successful entrepreneur. And next, problem solving. A successful entrepreneur takes each problem, as a challenge and put in most appropriate solution for the same. He will understand the problem and then evaluate the appropriate strategy dealing with. ನೋಡಿ ಆ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ ಆ ಪ್ರಾಬ್ಲಮ್ಗೆ ಏನು ಮಾಡ್ತಾರೆ ಅಂತಂದರೆ ಆ ಪ್ರಾಬ್ಲಮ್ನ ಚಾಲೆಂಜಿಂಗ್ ವೇಯಲ್ಲಿ ಅವ್ರು ತಗೊಂಡು ಅಪ್ರಾಪ್ರಿಯೇಟ್ ಒಂದು ಸೂಕ್ತವಾದ ಸೊಲ್ಯೂಷನ್ನ ಕೊಡಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ. ಮತ್ತು ಪ್ರತಿಯೊಬ್ಬ ಎಂಟರ್ಪ್ರಿನರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರಲೇಬೇಕಾಗಿರುತ್ತೆ. ಆರ್ ದೇ ಆರ್ ಕೌಟ್ ಡೌನ್ ಬೈ ಡಿಫಿಕಲ್ಟೀಸ್ ಆ್ಯಸ್ ದೇ ಬಿಲೀವ್ ಇನ್ ದೇರ್ ಓನ್ ಎಬಿಲಿಟಿ ಆ್ಯಂಡ್ ಸ್ಟ್ರೆಂತ್. ದೇ ಹ್ಯಾವ್ ಫುಲ್ ಫೇತ್ ಆನ್ ದೇರ್ ನಾಲೆಡ್ಜ್, skill and competencies which are not worried about their uncertainties. See, ಪ್ರತಿಯೊಬ್ಬ ಎಂಟರ್ಪ್ರಿನರು ಅಷ್ಟೇ ದೇ ಆರ್ ಕೌಟ್ ಡೌನ್ ಬೈ ಡಿಫಿಕಲ್ಟೀಸ್. ಆ ಡಿಫಿಕಲ್ಟೀಸ್ ಹೇಗೆ ಅಂತಂದರೆ ದೇ ಬಿಲೀವ್ ಇನ್ ದೇರ್ ಓನ್ ಎಬಿಲಿಟೀಸ್ ಆ್ಯಂಡ್ ಸ್ಟ್ರೆಂತ್. ಅದು ಎಷ್ಟೇ ಡಿಫಿಕಲ್ಟಿ ಬಂದ್ರೂ ಅವರಲ್ಲಿ ಅವರು ಸೆಲ್ಫ್ ಕಾನ್ಫಿಡೆನ್ಸಿಂದನೇ ಅವರ ಎಬಿಲಿಟಿ ಆ್ಯಂಡ್ ಸ್ಟ್ರೆಂತಿಂದ ದೇ ಹ್ಯಾವ್ ಟು ವಿತ್ ಫುಲ್ ಫೇತ್ ಆನ್ ದೇರ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್. ದ ಕಾಂಪಿಟೆನ್ಸ್ are not worried about their uncertainties, future uncertainties. Then assertiveness. An assertive person knows what to say, when to say, how to say, whom to say. He believes in their ability and ensure that others fall in the line which the thinking aimed at promoting the interest of the ಆರ್ಗನೈಸೇಷನ್. ನೋಡಿ ಕೆಲವೊಂದು ಪೀಪಲ್ ಹೇಗೆ ಅಂತಂದರೆ ಕೆಲವೊಂದನ್ನು ಸಿಚುವೇಶನ್ಸ್ಗೆ ತಕ್ಕನಂಗೆ ಅವರು ವಾಟ್ ಟು ಸೇ, ಯಾವಾಗ ಹೇಳಬೇಕು, ಏನು ಹೇಳಬೇಕು, ಎಲ್ಲಿ ಹೇಳಬೇಕು, ಯಾರಿಗೆ ಹೇಳಬೇಕಾಗತ್ತೆ, ಈ ಥರ ಅವ್ರ ಎಬಿಲಿಟಿ ಬಗ್ಗೆ ಅವನೇನು ಮಾಡಬೇಕು ಥಿಂಕ್ ಮಾಡ್ತಾ ಹೋಗ್ತಾನೆ. ಮತ್ತು ಇದನ್ನು ಏನಕ್ಕೋಸ್ಕರ ಮಾಡ್ತಾನೆ ಅಂತಂದರೆ ಫಾರ್ ದ ಸೇಕ್ ಆಫ್ ದ ಇಂಟ್ರೆಸ್ಟ್ ಆಫ್ ದ ಆರ್ಗನೈಸೇಷನ್. ಆ್ಯಂಡ್ ನೆಕ್ಸ್ಟ್, ಪರ್ಸ್ಯೂಸಿವ್ನೆಸ್. ಅ ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ ಥ್ರೂ ದ ಎಬಿಲಿಟಿ evolve relevant. A successful entrepreneur, through his sound argument and logical reasoning, is in the position to convince the others to do work, and the way he wants to do work, the way he wants them to do, it is not the physical but intellectual force he will use for convincing others.
And next, effective strategist. A successful entrepreneur will possess the ability to evolve relevant strategy which are aimed at safeguarding, promoting the organization interest, which may be with the respect of facing the future uncertainties and the challenges posed by the competitors. And next, effective mentoring. Here the effective mentoring, the entrepreneurs ensure that everything is to be carried out in the organization as per their wishes only, as per the wishes of the entrepreneurs only. They ensures regular monitoring about the working. So, the organization goals are achieved in the best possible manner when there is a effective mentoring only. And last one is concern for employee welfare. Future of the organization depends on its employees. If the employees are dedicated and loyal, the organization is bound to perform well. A successful entrepreneur tries to promote the organization interest to the promotion of the interest in solving the problem, confronting work, generate the feeling that there is independence of interest of workers and the management. Thank you.